ನಮ್ಗೆ ಇಷ್ಟು ವರ್ಷಗಳು ನಮ್ಗೆ ಗೊತ್ತಿಲ್ಲದೆ ಇರೋ ವಿಚಾರಗಳು ಇವತ್ತು ನಮ್ಮ ಮುಂದೆ ಬರ್ತಾ ಇದೆ. ಅಂದ್ರೆ ನಮ್ಮಿಂದಾನೇ ಅದನ್ನ ಮುಚ್ಚಾಕಿದ್ರ ಅಥವಾ ಈಗ ಹೊಸದಾಗಿ ಏನೇನೋ ಅಲ್ಲಿ ಸೇರಿಸ್ತಾ ಇದಾರ ಈ ಒಂದು ಅಮೆಂಡ್ಮೆಂಟ್ಗಳು ನಮ್ಗೆ ಗೊತ್ತಾಗ್ತಿಲ್ಲ. ಆದ್ರೆ ಇವತ್ತು ಸರ್ಕಾರ ನೋಟಿಸ್ಗಳು ಕಳಿಸಿ ಆಮೇಲೆ ವಾಪಸ್ ತಗೋತಾರೆ ಅಂದ್ರೆ ಅದ್ರ ಹಿಂದಿನ ಉದ್ದೇಶ ನಿಮ್ಗೆ ಅರ್ಥ ಆಗ್ತಿರ್ಬೇಕು. ಒಂದು ಎಲೆಕ್ಷನ್ ಬರಬೇಕಾದ್ರೆ ಆಶ್ವಾಸನೆಗಳು, ಗ್ಯಾರಂಟಿಗಳು, ಇದು ಉಚಿತ, ಅದು ಖಚಿತ ಅಂತ ಎಷ್ಟೆಷ್ಟೋ ಕೇಳಿದ್ವಿ ನಾವು. ಇವತ್ತಿನ ದಿನ ಒಂದೊಂದಾಗಿ ಏನಾಗ್ತಾ ಇದೆ, ಆ ಒಂದು ಆಶ್ವಾಸನೆಗಳನ್ನ ನಿಭಾಯಿಸೋ ಒಂದು ಶಕ್ತಿ ಸರ್ಕಾರದಲ್ಲಿ ಇಲ್ಲ ಇವತ್ತು. ಹಾಗಾಗಿ ಏನ್ ಮಾಡ್ತಾರೆ, ಒಂದೊಂದಕ್ಕೆ ಬೇರೆ ರೀತಿಯಲ್ಲಿ ಅದನ್ನು ಎಲ್ಲೆಲ್ಲ ಕಟ್ ಮಾಡ್ಕೊಂಡು ಬರ್ಬೇಕು ಅನ್ನೋದನ್ನ ನೋಡ್ಕೊಂಡು ಬರ್ತಾ ಇದ್ದಾರೆ. 11 ಲಕ್ಷ BPL ಕಾರ್ಡ್ಗಳು ಬಡವರದು, ಅವ್ರಿಗೆ ಅಕ್ಕಿ ಕೊಡೋದು, ಅವ್ರಿಗೆ ಅನ್ನ ಕೊಡೋದು, ಆ ಒಂದು ಯೋಜನೆನ ಇವತ್ತು ಅವರಿಂದ ಕಿತ್ಕೊಂಡಿದ್ದಾರೆ. ಆಮೇಲೆ ಸುಮ್ನೆ ಮಾತಿಗೆ ಹೇಳೋದು ಏನೋ ಒಂದು ಬಡವರಿಗೆ ವಾಪಸ್ ಕೊಡ್ಬೇಕು, ಕೊಡೋಣ ಅನ್ನುವಂತ ಮಾತುಗಳನ್ನ, ಇದನ್ನೆಲ್ಲ ನಂಬಿ ಎಷ್ಟು ಸಲ ಅಂತ ನಾವು ಮೋಸ ಹೋಗೋದು. ಕಳೆದ ಎಲೆಕ್ಷನ್ ಆ ಪ್ರಚಾರದ ವೇಳೆ ನಾನು ಹೋದ ಕಡೆ ಎಲ್ಲ ನಾನು ಹೇಳಿದ್ದೀನಿ, ಈ ಸುಮ್ನೆ ನೀವು ಉಚಿತ 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 ಅಂತ ನಂಬ್ಕೊಂಡು ಹೋದ್ರೆ ನಾಳೆ ದಿನ ನಾವುಗಳೇ ಫೇಸ್ ಮಾಡ್ಬೇಕಾಗುತ್ತೆ ಇಂಥ ಒಂದು ಪರಿಸ್ಥಿತಿನ. ಅದು ಇವತ್ತು ನಿಜ ಆಗ್ತಾ ಇದೆ. ಅದಕ್ಕೆ ಎಷ್ಟು ಏನು 10 ವರ್ಷನೂ 20 ವರ್ಷನೂ ಆಗಿಲ್ಲ ಈ ನಿಜ ನಮ್ಮ ಮುಂದೆ ಬರೋಕ್ಕೆ, ಇನ್ನು 2 ವರ್ಷನೂ ಆಗಿಲ್ಲ ಈ ಸರ್ಕಾರ ಬಂದು. ಏನೆಲ್ಲ ಕಷ್ಟ ಜನಸಾಮಾನ್ಯರು ಅನುಭವಿಸ್ಬೇಕಾಗಿ ಬರ್ತಾ ಇದೆ ಅನ್ನೋದನ್ನ ನೋಡಿದ್ರೆ ನಿಜಕ್ಕೂ ನಾವೇನು ಮಾಡಕ್ಕಾಗೋದಿಲ್ವಾ ಅನ್ನೋಂತ ಒಂದು ಬೇಜಾರಾಗ್ತಾ ಇದೆ. ಆದ್ರೆ ಸುಮ್ಮನೆ ಕೂತ್ಕೊಂಡ್ರೆ ನಾವು ಮಾತ್ರ ಅಲ್ಲ, ನಮ್ಮ ದೇಶಕ್ಕೆ, ನಮ್ಮ ಸಮಾಜಕ್ಕೆ, ನಮ್ಮ ಸಮುದಾಯಕ್ಕೆ, ನಮ್ಮ ಧರ್ಮಕ್ಕೆ ನಾವುಗಳು ಮಾಡ್ತಿರೋ ಅನ್ಯಾಯ ಆಗುತ್ತೆ ಅನ್ನೋಂತ ಒಂದು ಎಚ್ಚರಿಕೆಯಲ್ಲಿ ನಾವೆಲ್ಲ ಇರಬೇಕು. ಇವತ್ತೊಂದು ದಿನ ಮೋದಿ ಅವ್ರ ಸರ್ಕಾರ, BJP ಸರ್ಕಾರ ವಕ್ಫ್ ಬೋರ್ಡ್ ಅಲ್ಲಿ ಏನೇನು ಲೋಪದೋಷಗಳಿವೆ ಅದನ್ನ ಒಂದು ತಿದ್ದುಪಡಿಸಿ ಅದನ್ನ ಒಂದು ಅಮೆಂಡ್ಮೆಂಟ್ಗಳನ್ನ ತರಬೇಕು ಅಂತ ಮುಂದಾಗಿದ್ದಾರೆ. ಆದ್ರೆ ಅದಕ್ಕೂ ಸಾಕಷ್ಟು ಒಂದು ಅಡೆತಡೆಗಳನ್ನ ಮಾಡಿ, ಅದರಲ್ಲಿ ಗೊಂದಲಗಳನ್ನ ಸೃಷ್ಟಿ ಮಾಡಿ, ಅಲ್ಲದೆ ಈಗ ಸಂಸತ್ತಿನ 2 ದಿನಗಳಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ಪ್ರಾರಂಭ ಆಗಲಿದೆ. ಅದರಲ್ಲಿ ಇದನ್ನು ಡೈವರ್ಟ್ ಮಾಡೋಕ್ಕೆ ಏನೇನು ಬೇರೆ ಬೇರೆ ದೇಶಗಳಿಂದ ಇಶ್ಯೂಗಳನ್ನು ತಂದು ಈ ಒಂದು ಇಶ್ಯೂ ಬರಬೇಡಕ್ಕೆ ಏನೇನು ಮಾಡ್ತಾರೆ ಅನ್ನೋದು ನೀವು ನೋಡ್ತೀರಾ. ಇದೆಲ್ಲ ಬರೀ ಒಂದು ಸಾಮಾನ್ಯವಾದ ಒಂದು ಸಂಸ್ಥೆಗೆ ಸಂಬಂಧಪಟ್ಟ ವಿಷಯ ಅಲ್ಲ ಇದು ಅದಕ್ಕಿಂತ ತುಂಬಾ ಆಳವಾದ, ತುಂಬಾ ಭಯಾನಕವಾದ ಒಂದು ಇಶ್ಯೂ ಇದರಲ್ಲಿ ಇದೆ. ಅದನ್ನು ನಾವು ಸ್ವಲ್ಪ ತಿಳ್ಕೋಬೇಕಾಗಿದೆ. ಇದು ನಮ್ಮ ದೇಶವನ್ನೇ ಒಡೆಯುವಂತ ಒಂದು ಹುನ್ನಾರ ನಡೀತಾ ಇದೆ. ಅದು ಒಂದು ಸಮುದಾಯದ ವಿರುದ್ಧ ಇನ್ನೊಂದು ಸಮುದಾಯವನ್ನು ಎತ್ತು ಕಟ್ಟುವ ಒಂದು ಷಡ್ಯಂತ್ರ ನಡೀತಾ ಇದೆ. ಇದರಿಂದ ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೆ ತುಂಬಾ ತುಂಬಾ ಅಪಾಯ ಕಾದಿದೆ. ಹಾಗಾಗಿ ನಾವೆಲ್ಲರೂ ಈ ವಿಷಯದಲ್ಲಿ ಒಗ್ಗಟ್ಟಾಗಿ ನಡೀಬೇಕು, ಹೋರಾಟ ಮಾಡಬೇಕು, ಬೀದಿಗೆ ಇಳಿದು ನನ್ನ ಒಂದು ಧ್ವನಿನ ಎಲ್ಲಾ ಕಡೆನೂ ಕೇಳಿಸ್ಬೇಕು. ಈ ಸರ್ಕಾರ ಏನೇನು ಮಾಡೋಕ್ಕೆ ಈ ಒಂದು ವಕ್ಫ್ ಬೋರ್ಡ್ ಮೂಲಕ ಹೊರಟಿದೆ ಅದನ್ನೆಲ್ಲ ತಡೆಯುವಂತ ಒಂದು ಕೆಲಸ ನಾವು ಮಾಡಬೇಕು ಅನ್ನುವಂತ ಒಂದು ಪ್ರಮಾಣ ನಾವೆಲ್ಲ ಇವತ್ತು ತಗೊಂಡು ಈ ಒಂದು ಹೋರಾಟ ಮಾಡಬೇಕು. ಇದನ್ನ ನಿಮ್ಮೆಲ್ಲರಲ್ಲೂ ನಾನು ಮನವಿ ಮಾಡ್ಕೋತಾ ಇದ್ದೀನಿ. ಒಗ್ಗಟ್ಟಿಂದ ಒಂದಾಗಿ ನಾವು ಈ ಒಂದು ವಿಚಾರದಲ್ಲಿ ಮುಂದೆ ಹೋಗ್ಬೇಕು ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.